हरि ओम। नारायणाय परिपूर्ण गुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। श्रीगुरुभ्यो नमः। हरि ओಂ। ಇಂದಿನಿಂದ ತಾತ್ಪರ್ಯ ನಿರ್ಣಯದ 7ನೇ ಅಧ್ಯಾಯ, ಅರ್ಥಾತ್ ಹನುಮಂತ ಲಂಕೆಗೆ ಹಾರಿ ಸೀತೆಯನ್ನು ಹುಡುಕಿಕೊಂಡು ಬಂದಂತಹ ಪ್ರಸಂಗ, ಸುಂದರಕಾಂಡ, ಅದರ ಚಿಂತನೆ ಪ್ರಾರಂಭ ಆಗುತ್ತೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಘಯಿಷುಃ ಅರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ಪದಚ್ಛೇದ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಘಯಿಷುಃ ಅರ್ಣವಂ ಉತ್ಪಪಾತ ನಿಷ್ಪೀಡ್ಯ ತಂ ಗಿರಿವರಂ ಪವನಸ್ಯ ಸೂನುಃ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಂತೆ, ಜಾಂಬವಂತ ನೀನೊಬ್ಬನೇ ಹಾರಲಿಕ್ಕೆ ಸಮರ್ಥ ಅಂತ ಹನುಮಂತನಿಗೆ ತಿಳಿಸಿದಾಗ, ಹನುಮಂತ ದೇವರು ಆವಾಗ ನಾನು ಸಮುದ್ರವನ್ನ ಹಾರ್ತೇನೆ ಎಂಬುದಾಗಿ ತೀರ್ಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಕಾರ್ಯ ಆಗಲಿ ಅದನ್ನು ಪ್ರಾರಂಭ ಮಾಡಬೇಕಾದ್ರೆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ, ಪರಮಾತ್ಮನ ಚಿಂತನೆಯನ್ನು ಅಂದ್ರೆ ಅವನ ಸ್ಮರಣೆಯನ್ನು ಮಾಡಿ ಕಾರ್ಯವನ್ನು ಮಾಡಬೇಕು ಅಂತ. ಆ ರೀತಿ ಮಾಡಿದಾಗ ಆ ಕಾರ್ಯ ಪೂರ್ತಿಯಾಗುತ್ತೆ, ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗುತ್ತೆ ಅನ್ನೋದೊಂದು ನಂಬಿಕೆ, ನಿಯಮ. ಅದನ್ನು ತಿಳಿಸಲಿಕ್ಕೋಸ್ಕರ ವಿಶೇಷವಾಗಿ ಪವನಸ್ಯ ಸೂನುಹು, ವಾಯುಪುತ್ರನಾದಂತಹ ಆ ಹನುಮಂತ ತಾನೇ ಮಾಡಿದ ಪ್ರಾರಂಭದಲ್ಲಿ ರಾಮನಿಗೆ ನಮಸ್ಕಾರ ಮಾಡಿ ತಾನು ಆ ಒಂದು ಸಮುದ್ರವನ್ನ ಹಾರಿದ ಅಂತ ತಿಳಿಸ್ತಾ ಇದ್ದಾರೆ. ಪರಮಾತ್ಮನಿಗೆ ನಮಸ್ಕಾರ ಮಾಡಿದ, ರಾಮಾಯ ನತ್ವ, ರಾಮನಿಗೆ ನಮಸ್ಕಾರ ಮಾಡಿ ಅಂತ. ಆ ರಾಮ ಎಂಥವನು ಅಂತ ರಾಮದೇವರಿಗೆ ವಿಶೇಷಣ. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ. ಪರಮಾತ್ಮನಲ್ಲಿ ವಿಶೇಷವಾಗಿ ಅನಂತ ಗುಣಗಳಂತೂ ಇದ್ದೇ ಇದ್ದಾವೆ. ಅದರಲ್ಲೂ ಕೂಡ ವಿಶೇಷವಾಗಿ 6 ಗುಣಗಳು ಅಂತಂದ್ರೆ ನಾ ಹಿಂದೊಂದ್ಸಲ ನೋಡಿದ್ವಿ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣಾತ್ ಅಂತ ಭಗವಂತ ಅಂತ ಒಂದ್ ಕಡೆ ಪದ ಬಂದಾಗ, ಭಗವಾನ್ ಅಂತ ಬಂದಾಗ ಭಗ ಅಂತಂದ್ರೆ 6 ಅಂತ ನಾವು ನೋಡಿದ್ವಿ. ಹಾಗೆ ಪರಮಾತ್ಮನಲ್ಲಿ 6 ಗುಣಗಳು ವಿಶೇಷವಾಗಿ ಇದ್ದಾವೆ. ಆ 6 ಗುಣಗಳು ಅಂತಂದ್ರೆ ಐಶ್ವರ್ಯ, ವೀರ್ಯ ಮತ್ತು ಯಶಸ್ಸು ಮತ್ತು ಶ್ರೀ ಅಂದ್ರೆ ಸಂಪತ್ತು, ಜ್ಞಾನ ಮತ್ತು ವೈರಾಗ್ಯ ಅಂತ ಒಟ್ಟು 6 ಗುಣಗಳು. ಅಂತಹ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಆ 6 ಗುಣಗಳು ಹೇಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮಲ್ಲೂ 6 ಗುಣಗಳಿದ್ದಾವೆ. ನಮ್ಮಲ್ಲಿ ಐಶ್ವರ್ಯ ಇಲ್ವಾ? ಐಶ್ವರ್ಯ ಇದೆ. ಪರಾಕ್ರಮ ಇಲ್ಲ, ವೀರ್ಯ ಇದೆ ಇಲ್ವಾ? ಅದು ಇದೆ. ಆಮೇಲೆ ಯಶಸ್ಸು, ಕೀರ್ತಿ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಒಂದಿಷ್ಟು ಜನಕ್ಕೆ ಗೊತ್ತಿರ್ತೇವೆ, ನಮ್ಮ ಕೀರ್ತಿ ಗೊತ್ತಿರುತ್ತೆ. ಆಮೇಲೆ ಶ್ರೀ ಸಂಪತ್ತಿರುತ್ತೆ. ಆಮೇಲೆ ಜ್ಞಾನ ಇರುತ್ತೆ, ವೈರಾಗ್ಯವು ಅಲ್ಪ ಮಟ್ಟಿಗೆ ಇರುತ್ತೆ. ಹೀಗೆ ನಮ್ಮಲ್ಲೂ ಆ 6 ಗುಣಗಳಿದ್ದಾವೆ, ಪರಮಾತ್ಮನಲ್ಲಿ ಇದ್ದಾವೆ. ಹಾಗೆ ವ್ಯತ್ಯಾಸ ಏನ್ ಬಂತು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ. ನಮ್ಮಲ್ಲಿರುವಂತಹ ಆ 6 ಗುಣಗಳಿಗೂ ಪರಮಾತ್ಮನಲ್ಲಿರುವಂತಹ ಆ 6 ಗುಣಗಳಿಗೂ ತುಂಬಾ ವ್ಯತ್ಯಾಸ ಇದೆ.
ನಮ್ಮಲ್ಲಿರುವಂತಹ ಆ ಆರು ಗುಣಗಳು ಪರಮಾತ್ಮನ ಅನುಗ್ರಹದಿಂದಾಗಿ ಬಂದದ್ದು. ಆದರೆ ಪರಮಾತ್ಮನಲ್ಲಿರುವಂತಹ ಆ ಆರು ಗುಣಗಳು ಆ ರೀತಿ ಅಲ್ಲ, ಸ್ವತಂತ್ರವಾದದ್ದು ಮತ್ತು ಶಾಶ್ವತ, ಯಾವಾಗಲೂ ಇರುವಂಥದ್ದು. ನಮ್ಮಲ್ಲಿ ಹಾಗಲ್ಲ, ಗುಣಗಳೊಮ್ಮೆ ಬರಬಹುದು, ಒಮ್ಮೆ ಅದು ಹೋಗಬಹುದು. ಜ್ಞಾನ ಅದು ನಮಗೇನು ಹುಟ್ಟುತ್ತಾನೆ ಎಲ್ಲ ಶಾಸ್ತ್ರಗಳ ಜ್ಞಾನ ಬಂದಿರೋದಿಲ್ಲ. ನಾವು ಕಷ್ಟಪಟ್ಟು ಅಧ್ಯಯನ ಮಾಡಿದಾಗ, ಚಿಂತನೆ ಮಾಡಿದಾಗ ಜ್ಞಾನ ಬರುತ್ತೆ. ಬಂದಂತಹ ಜ್ಞಾನ ಹಾಗೇ ಇರುತ್ತಾ? ಅದನ್ನು ನಿರಂತರವಾಗಿ ಮನನ ಮಾಡದೆ ಹೋದರೆ ಮರೆತು ಹೋಗ್ಬಿಡುತ್ತೆ. ವಯಸ್ಸಾದಾಗಲಂತೂ ಸಹಜವಾಗಿ ಮರೆತು ಹೋಗ್ಬಿಡುತ್ತೆ. ಹಾಗಾಗಿ ನಮಗಿರುವಂತಹ ಜ್ಞಾನ ಅದು ಶಾಶ್ವತವಾದದ್ದಲ್ಲ, ಒಂದು ದಿವಸ ಬಂದು ಒಂದು ದಿವಸ ಹೋಗುವಂತದ್ದು. ಆದರೆ ಪರಮಾತ್ಮನಿಗಿರುವಂತಹ ಗುಣ, ಜ್ಞಾನ ಆಗಲಿ, ಯಾವುದೇ ಗುಣ ಆಗಲಿ, ಸಂಪತ್ತು ಅಷ್ಟೇ. ನಾವು ಸಂಪಾದನೆ ಮಾಡ್ತೇವೆ, ಖರ್ಚಾಗೋ ಹೋಗಿ ಹೋಗುತ್ತೆ, ಕಡಿಮೆ ಆಗಿ ಹೋಗ್ಬಿಡುತ್ತೆ. ಹೀಗೆ ಯಾವುದೇ ಗುಣಗಳಾಗಲಿ, ಬಲ ಆಗಲಿ, ಯಾವುದೇ ಆಗಲಿ, ಎಲ್ಲವೂ ಕೂಡ ಒಂದು ವಯಸ್ಸಲ್ಲಿದ್ದಾಗ ಚೆನ್ನಾಗಿರುತ್ತೆ, ವಯಸ್ಸಾದ ಮೇಲೆ ಕಡಿಮೆ ಆಗಿ ಬಿಡುತ್ತೆ. ಹೀಗೆ ಈ ಆರು ಗುಣಗಳು ನಮ್ಮಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ಒಂದಾನೊಂದು ಕಾಲದಲ್ಲಿ ಇರುತ್ತೆ, ಮತ್ತೊಂದು ಕಾಲದಲ್ಲಿ ಇರೋದಿಲ್ಲ, ಬಂದು ಹೋಗುವಂತದ್ದು. ಆದರೆ ಪರಮಾತ್ಮನಲ್ಲಿರುವಂತಹ ಈ ಆರು ಗುಣಗಳು ಹಾಗಲ್ಲ, ಶಾಶ್ವತ, ಯಾವಾಗಲೂ. ಶಾಶ್ವತ ಅಂತಂದ್ರೆ ಯಾವಾಗಲೂ ಅಂತ, ಶಾಶ್ವತ ಅಂದ್ರೆ ಯಾವಾಗಲೂ ಇರುವಂಥದ್ದು ಅಂತ. ಅಂತಹ ಶಾಶ್ವತ, ಸುವಿಸ್ತೃತ. ಶಾಶ್ವತವಾಗಿರುತ್ತೆ ಅಂದ ತಕ್ಷಣ ನಾವು ಲಿಮಿಟೆಡ್ ಆಗಿದೆ ಪವರ್ ಅಂತ ಅರ್ಥ ಅಲ್ಲ. ಪರಮಾತ್ಮನ ಒಂದು ಆರು ಗುಣಗಳು ವಿಶೇಷವಾಗಿ ಸುವಿಸ್ತೃತ, ಎಲ್ಲ ಕಾಲಗಳಲ್ಲೂ ಇದೆ. ವಿಸ್ತೃತ ಅಂದ್ರೆ ವಿಸ್ತಾರವಾಗಿ ಅಂತ. ಹೇಗೆ ವಿಸ್ತಾರ? ಎಲ್ಲ ಕಾಲಗಳಲ್ಲಿಯೂ ವಿಸ್ತಾರವಾಗಿ ಇದೆ. ಈ ಅವತಾರದಲ್ಲಿ ಮಾತ್ರ ರಾಮದೇವರಿಗೆ ಬಲ ಇತ್ತು, ವೇದವ್ಯಾಸ ಅವತಾರದ ಬಲ ಇರಲಿಲ್ಲ, ಆ ರೀತಿ ಯಾವ ಚಿಂತನೆಯೂ ಇಲ್ಲ. ಕಾಲತಃ ಎಲ್ಲ ಕಾಲಗಳಲ್ಲಿಯೂ ಪರಮಾತ್ಮನಿಗೆ ಎಲ್ಲ ಗುಣಗಳು ಇದ್ದಾವೆ, ಎಲ್ಲ ರೂಪಗಳಲ್ಲೂ ಇದ್ದಾವೆ. ಎಲ್ಲ ದೇಶದಲ್ಲಿ, ಅರ್ಥಾತ್ ಅದು ಯಾವುದೇ ಸ್ಥಳವಾಗಲಿ. ನಾವು ವಾಲಿಯ ಸಂದರ್ಭ ನೋಡಿದ್ವಿ. ವಾಲಿ ಅಂತಂದ್ರೆ ಮಹಾಪರಾಕ್ರಮಶಾಲಿ, ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಋಷಮುಖ ಪರ್ವತಕ್ಕೆ ಬಂದ್ಬಿಟ್ರೆ ಸೋತು ಬಿಡ್ತಾನೆ. ಹಾಗಾಗಿ ವಾಲಿಯ ಪರಾಕ್ರಮ ಋಷ್ಯಮುಖ ಪರ್ವತವನ್ನು ಬಿಟ್ಟು ಉಳಿದ ಕಡೆ ಮಾತ್ರ. ಹಾಗೆ ಪರಮಾತ್ಮನ ಪರಾಕ್ರಮನ, ಜ್ಞಾನನ, ವೈರಾಗ್ಯನ ಅಲ್ಲ. ಶಾಶ್ವತ ಸುವಿಸ್ತೃತ, ಎಲ್ಲ ದೇಶ ಕಾಲಗಳಲ್ಲಿ. ಯಾವುದೇ ದೇಶ ಅಂತಂದ್ರೆ ಕಂಟ್ರಿ ಅಂತ ಅರ್ಥ ಅಲ್ಲ, ಒಂದು ಸ್ಥಳ ಅಂತ ಅರ್ಥ ಅಷ್ಟೇ. ಹಾಗೆ ಎಲ್ಲ ಸ್ಥಳಗಳಲ್ಲಿ ಕೂಡ, ಎಲ್ಲ ಸ್ಥಳಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ಕಡೆಯೂ ಕೂಡ ವಿಸ್ತೃತವಾದಂತಹ ಆ ಒಂದು ಗುಣ ಇರುವಂತವನು ಪರಮಾತ್ಮ. ಹಾಗಾಗಿ ಪರಮಾತ್ಮನ ಎಲ್ಲ ಗುಣಗಳು ಕೂಡ ಎಲ್ಲ ಸಂದರ್ಭದಲ್ಲಿ, ಎಲ್ಲ ದೇಶ ಕಾಲಗಳಲ್ಲಿ ಪರಿಪೂರ್ಣವಾಗಿರುವಂಥದ್ದು. ಅಂತಹ ಪರಮಾತ್ಮನಿಗೆ ಹನುಮಂತ ನಮಸ್ಕಾರ ಮಾಡಿದ. ಮತ್ತೇನಾಗಿದ್ದಾನೆ ಪರಮಾತ್ಮ? ಸರ್ವೇಶ್ವರಾಯ, ಎಲ್ಲ ಇಡೀ ಸಮಗ್ರ ಬ್ರಹ್ಮಾಂಡಕ್ಕೆ ಒಡೆಯನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಬಲ ವೀರ್ಯ ಮಹಾರ್ಣವಾಯ, ಬಲ ಮತ್ತು ವೀರ್ಯ, ವಿಶಿಷ್ಟವಾದಂತಹ ಪರಾಕ್ರಮ ಮತ್ತು ಆತ್ಮಬಲ ಅಂದ್ರೆ ಮಾನಸಿಕವಾದಂತಹ ಬಲ. ಕೆಲವೊಬ್ಬರಿಗೆ ಪರಾಕ್ರಮ ಇರುತ್ತೆ, ಆದರೆ ಮಾನಸಿಕವಾಗಿ ಒಂದು ಬಲವೇ ಇರೋದು, ನಾನು ಮಾಡ್ಬೋದಿಲ್ಲ ಅಂತ ಡೌಟ್ ಇರುತ್ತೆ. ಹಾಗಾಗಿ ಬಲ ಮತ್ತು ವೀರ್ಯ, ಹೊರಗಡೆಯ ಪರಾಕ್ರಮ ಮತ್ತು ಆತ್ಮಬಲ ಎರಡರಿಂದಲೂ ಪರಿಪೂರ್ಣನಾದಂತಹ ಮಹಾರ್ಣವಾಯ. ಆ ಬಲ ಮತ್ತು ವೀರ್ಯಗಳು ಹೇಗಿದ್ದಾವೆ? ಅದ್ಯಾವುದೋ ಒಂದು ಸಣ್ಣ ಪುಟ್ಟ ಕೆರೆಯಂತೆ ಇಲ್ಲ ಪರಮಾತ್ಮನಲ್ಲಿ. ಮಹಾರ್ಣವಾಯ, ಹೇಗೆ ಸಮುದ್ರದ ಒಂದು ಕಡೆ ನಿಂತುಕೊಂಡ್ರೆ ತೀರವೇ ಕಾಣಿಸೋದಿಲ್ವೋ, ಹಾಗೆ ಪರಮಾತ್ಮನ ಗುಣಗಳ ಒಂದು ತೀರವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಲವೀರ್ಯ ಮಹಾರ್ಣವಾಯ, ಒಂದು ದೊಡ್ಡ ಸಮುದ್ರದಂತೆ ಇದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನಿಗೆ ನತ್ವ ನಮಸ್ಕಾರ ಮಾಡಿದರು. ಯಾರು? ಹನುಮಂತ. ನಮಸ್ಕಾರ ಮಾಡಿದ್ರು ಅಂದ ತಕ್ಷಣ ಎದುರುಗಡೆ ರಾಮದೇವರು ಇಲ್ಲ ಅಲ್ಲಿ. ಮಾನಸಿಕವಾಗಿ ನಿರಂತರವಾಗಿಯೂ ಹೃದಯದಲ್ಲಿ ಪರಮಾತ್ಮನ ಕಾಣುವಂತಹ ದೊಡ್ಡ ಯೋಗ್ಯತೆ ಇರುವಂತವರು ವಾಯುದೇವರು. ಅಂತಹ ರಾಮದೇವರಿಗೆ ನಮಸ್ಕಾರವನ್ನು ಮಾಡಿ ತಾವೇ ಮಾಡಿದರು. ಅರ್ಣವಂ ಲಿಲಂಘೈಷು. ಅರ್ಣವ ಅಂತಂದ್ರೆ ಸಮುದ್ರ. ಆ ಸಮುದ್ರವನ್ನ ಲಿಲಂಘೈಷು, ಲಿಲಂಘೈಷು ಅಂತಂದ್ರೆ ದಾಟಲು ಬಯಸಿದವರಾಗಿ, ಇದನ್ನು ದಾಟಬೇಕು ಅಂತ ಅವ್ರಿಗೆ ಇಚ್ಛೆ ಆಗಿತ್ತು. ದಾಟ್ಲಿಕ್ಕೆ ಬಯಸಿದಂತಹ ಒಂದು ಹನುಮಂತ ದೇವರು ವಿಶೇಷವಾಗಿ ತಮ್ ಗಿರಿವರಂ, ಗಿರಿ ಅಂದ್ರೆ ಪರ್ವತ, ವರ ಅಂದ್ರೆ ಶ್ರೇಷ್ಠವಾದದ್ದು, ಪರ್ವತ ಶ್ರೇಷ್ಠವಾದಂತಹ ಆ ಮಹೇಂದ್ರ ಪರ್ವತವನ್ನ ನಿಷ್ಪೀಡ್ಯ ಒತ್ತಿ ತಾವೇ ಮಾಡಿದ್ರು, ಉತ್ಪಪಾತ ಹಾರಿದರು ಅಂತ ತಿಳಿಸ್ತಾ ಇದ್ದಾರೆ. ಪರ್ವತವನ್ನ ಒತ್ತಿ ಯಾಕೆ ಹಾರಿದ್ರು ಅಂತ. ಸುಮ್ಮನೆ ಹಾರಬಹುದಾಗಿತ್ತಲ್ಲ ಅಂತ ನಮ್ಮ ಪ್ರಶ್ನೆ ಬರುತ್ತೆ. ಆದರೆ ನಾವು ಸಹಜವಾಗಿ ಲೋಕದಲ್ಲಿ ಕೂಡ ಕಾಣ್ತೇವೆ, ಏನೋ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂದ್ರೆ ಒತ್ತಬೇಕಾಗಿ ಅಂತ ಇಲ್ಲ. ಆದ್ರೆ ಒಂದ್ ಕಡೆ ಹಾರ್ಬೇಕು ಅಂತಂದ್ರೆ
ಸ್ವಲ್ಪ ಪುಷ್ ಮಾಡಿ ಹಾರಬೇಕು. ಹಾಗೆ ಹನುಮಂತ ದೇವರು ಕೂಡ 100 ಯೋಜನೆ ದೂರ ಹಾರಬೇಕು. ಹಾಗಾಗಿ ಆ ಒಂದು ಪರ್ವತವನ್ನ ಒತ್ತಿ ತಾವೇನ್ ಮಾಡ್ತಾರೆ, ಮುಂದ್ಗಡೆ ಹಾರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಆ ಹಾರಿದಂತಹ ಸಂದರ್ಭದಲ್ಲಿ ಸಮುದ್ರದಲ್ಲಿ ಯಾವ ಯಾವ ರೀತಿಯ ಅಂತ ವ್ಯತ್ಯಾಸಗಳಾದವು ಆ ಹನುಮಂತ ದೇವರ ವೇಗದಿಂದಾಗಿ ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಚುಕ್ಷೋಭವಾರಿದಿರನು ಪ್ರಯಯೌಚ ಶೀಘ್ರಂ ಯಾದೋಗಣೈ ಸಹ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತಾಃ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗಿರಿಹಿ ಉದಾಗಮದಸ್ಯ ಹೇತೋಃ. ಪದಚ್ಛೇದ ಚುಕ್ಷೋಭ ವಾರಿದಿಃ ಅನುಪ್ರಯಯೌ ಚ ಶೀಘ್ರಂ ಯಾದೋಗಣೈಃ ಸಹ ತದೀಯ ಬಲಾಭಿಕೃಷ್ಟಃ ವೃಕ್ಷಾಃ ಚ ಪರ್ವತಗತಾಃ ಪವನೇನ ಪೂರ್ವಂ ಕ್ಷಿಪ್ತಃ ಅರ್ಣವೆ ಗಿರಿಃ ಉದಾಗಮತ್ ಅಸ್ಯ ಹೇತೋಃ. ಹನುಮಂತ ದೇವರು ವೇಗವಾಗಿ ಲಂಕೆಗೆ ಹಾರ್ತಾ ಇದ್ದಾರೆ. ಆ 100 ಯೋಜನದ ದೂರದ ಲಂಕೆಗೆ ಹಾರಬೇಕಾದ್ರೆ ಭಾರಿ ವೇಗದಿಂದಾಗಿ ಹಾರ್ತಾ ಇದ್ದಾರೆ. ಸಹಜವಾಗಿ ಸಾಕ್ಷಾತ್ ವಾಯುದೇವರು ಅಂತಹ ವಾಯುವೇಗದಿಂದ ತಾವು ಹಾರಬೇಕಾದ್ರೆ ಸಾಮಾನ್ಯವಾಗಿ ಇವತ್ತು ನಾವು ನೋಡ್ತೇವೆ, ಒಂದ್ ಯಾವ್ದಾದ್ರು ಫಾಸ್ಟ್ ಆಗಿರುವಂತಹ ರೈಲ್ ಅಥವಾ ಬಸ್ ಏನಾದ್ರೂ ಒಂದು ವೇಗವಾಗಿ ಹೋದಾಗ ಅದರ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಧೂಳು ಅಥವಾ ಕಸಗಳ ರಾಶಿ ಎಲ್ಲವೂ ಕೂಡ ಒಂದ್ ಸ್ವಲ್ಪ ಮುಂದೆ ಬಂದು ಬಿಡುತ್ತೆ. ವೇಗವಾಗಿ ಹೋದಾಗ ಆ ವೇಗಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಪೇಪರ್ ಪೀಸ್ ಇತ್ಯಾದಿಗಳು ಅದರ ವೇಗಕ್ಕೆ ಸ್ವಲ್ಪ ಮುಂದೆ ಬಂದು ಅಲ್ಲೇ ಬಿದ್ದು ಬಿಡ್ತವೆ. ಯಾಕೆಂದ್ರೆ ಅದರ ವೇಗ ಅಷ್ಟಿರುತ್ತೆ ಅಂತ, ಆ ರೈಲು ಕಾರಿನದ್ದು ಏನೋ ಒಂದು ವೇಗ. ಹಾಗೆ ಈ ಒಂದು ಹನುಮಂತ ದೇವರು ಕೂಡ ಯಾವಾಗ ಆ ಮಹೇಂದ್ರ ಪರ್ವತವನ್ನು ಒತ್ತಿ ಅಲ್ಲಿಂದ ಹಾರ್ತಾರಲ್ಲ, ಆ ಹನುಮಂತ ದೇವರು ಹಾರಿದಂತಹ ವೇಗಕ್ಕೆ ಸಮಗ್ರವಾದಂತಹ ಸಮುದ್ರವೇನೆ ಅಲ್ಲೋಲ ಕಲ್ಲೋಲವಾಗಿ ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಚುಕ್ಷೋಭ ವಾರಿದಿಃ ಅನುಪ್ರಯಯೌ ಚ ಶೀಘ್ರಂ ಯಾದೋಗಣೈ ಸಹತದೀಯ ಬಲಾಭಿಕೃಷ್ಟ ಅಂತ ವಾರಿದಿಹಿ, ವಾರಿಧಿ ಅಂತಂದ್ರೆ ಸಮುದ್ರ, ಅಂತಹ ಸಮಗ್ರ ವಾರಿಧಿ ಏನೇ ಚುಕ್ಷೋಭ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾದೋಗಣೈ ಸಹ, ಅಷ್ಟು ಮಾತ್ರ ಅಲ್ಲ, ಆ ಸಮುದ್ರದಲ್ಲಿ ಇದ್ದಂತಹ ಯಾದೋಗಣ, ಯಾದ ಅಂತಂದ್ರೆ ಈ ಜಲಚರ ಜೀವಿಗಳು ಅಂತ ಅರ್ಥ. ಅಲ್ಲಿದ್ದಂತಹ ಮೀನುಗಳು, ಆಮೆಗಳು, ಏಡಿಗಳು, ತಿಮಿ ಅಥವಾ ತಿಮಿಂಗಿಲಗಳು, ಹೀಗೆ ಇದ್ದಂತಹ ಎಲ್ಲ ಪ್ರಾಣಿಗಳು ಕೂಡ ಅಷ್ಟು ಮಾತ್ರ ಅಲ್ಲ, ವೃಕ್ಷಾಶ್ಚ ಪರ್ವತಗತಾಃ, ಆ ಒಂದು ಮಹೇಂದ್ರ ಪರ್ವತ ಅದನ್ನು ಒತ್ತಿ ಹಾರಿದಾಗ ಅದರಲ್ಲಿದ್ದಂತಹ ಯಾವ ವೃಕ್ಷಗಳು, ಮರಗಳು ಎಲ್ಲವೂ ಕೂಡ ಏನಾಯ್ತು, ತದೀಯ ಬಲಾಭಿಕೃಷ್ಟ, ಆ ವಾಯುದೇವರ ಬಲದಿಂದಾಗಿ ಅವನ ಹಿಂದೆ ಹೋಗ್ಬಿಟ್ವು ಅಂತ ಹೇಳ್ತಾ ಇದ್ದಾರೆ. ತಾತ್ಪರ್ಯ ಇಷ್ಟು, ಹೇಗೆ ಒಂದು ವೇಗವಾದಂತಹ ರೈಲು ಹೋಗ್ತಾ ಇರಬೇಕಾದ್ರೆ ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಇದ್ದಂತಹ ಸಣ್ಣ ಸಣ್ಣ ಧೂಳು, ಕಸ ಇತ್ಯಾದಿಗಳು ಅದರ ಜೊತೆಗೆ ಸ್ವಲ್ಪ ದೂರ ಆ ವೇಗಕ್ಕೆ ಬರ್ತಾವೋ, ಹಾಗೆ ವಾಯುದೇವರು ಒಂದೇ ಒಂದು ನೆಗೆತಕ್ಕೆ ಮಹೇಂದ್ರ ಪರ್ವತದಲ್ಲಿದ್ದಂತಹ ದೊಡ್ಡ ದೊಡ್ಡ ವೃಕ್ಷಗಳು, ಅಷ್ಟು ಮಾತ್ರ ಅಲ್ಲ ಯಾದೋಗಣಾಹ, ಆ ಒಂದು ಸಮುದ್ರದಲ್ಲಿದ್ದಂತಹ ದೊಡ್ಡ ದೊಡ್ಡ ತಿಮಿಂಗಿಲ ಮೊದಲಾದಂತಹ ಜಲಚರ ಪ್ರಾಣಿಗಳು ಎಲ್ಲವೂ ಕೂಡ ಏನಾಯ್ತು, ಅವನ ಹಿಂದೆ ಬಂದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಹನುಮಂತ ದೇವರ ವೇಗ ಅಷ್ಟು ದೊಡ್ಡ ವೇಗ ಎಂಬುದಾಗಿ ನಾವು ತಿಳಿಬೇಕು.
ಹೀಗೆ ಇಷ್ಟ ಆಯ್ತು. ವೃಕ್ಷಾಶ್ಚ ಪರ್ವತಗತಃ ಪ್ರಯಯೌ, ಅವನ ಹಿಂದೆ ಬಂದ್ವು ಅಂತ. ಆ ಸಂದರ್ಭದಲ್ಲಿ ಏನಾಯ್ತು, ಸ್ವಲ್ಪ ಮುಂದೆ ಹೋದ ಮೇಲೆ, ಆ ಮುಂದೆ ಹೋದ್ಮೇಲೆ ಸ್ವಲ್ಪ ಅಲ್ಲ ಕೆಳಗಡೆ ಬಿದ್ದ್ಬಿಟ್ಟು ತಮ್ಮ ಶಕ್ತಿಗೆ ಅನುಸಾರವಾಗಿ. ಮುಂದೆ ಏನಾಯ್ತು, ಒಂದು ದೊಡ್ಡ ಪರ್ವತ ಮೇಲೆದ್ದು ಬಂತು ಅಂತ ತಿಳಿಸ್ತಾ ಇದ್ದಾರೆ ಸಮುದ್ರದಿಂದಾಗಿ. ಇದೇನು ಆಶ್ಚರ್ಯ, ಸಮುದ್ರದ ಮಧ್ಯದಲ್ಲಿ ಅದು ಮುಳುಗಿದಂತಹ ಒಂದು ಪರ್ವತ ಮೇಲೆದ್ದು ಬರೋದು ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ, ಅದಕ್ಕೆ ಆಚಾರ್ಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪವನೇನ ಪೂರ್ವಂ ಕ್ಷಿಪ್ತ ಅರ್ಣವೇ ಗಿರಿ ಉದಾಗಮದಸ್ಯ ಹೇತೋಹೋ. ಈ ಒಂದು ಹನುಮಂತ ದೇವರ ವಿಶ್ರಾಂತಿಗೆ, ಹನುಮಂತ ಪಾಪ ಇಷ್ಟು ದೂರ ಹಾರ್ತಾ ಇದ್ದಾನೆ, ಅವನಿಗೆ ಸ್ವಲ್ಪ ವಿಶ್ರಾಂತಿ ಸಿಗಲಿ ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಒಂದು ಪರ್ವತ ಮೇಲೆದ್ದು ಬಂತು. ಆ ಪರ್ವತ ಯಾವುದು? ಪವನೇನ ಪೂರ್ವಂ ಅರ್ಣವೇ ಕ್ಷಿಪ್ತ, ಹಿಂದೆ ವಾಯುದೇವರೇನೆ ಸಮುದ್ರದಲ್ಲಿ ಬಿಸಾಕಿದ್ದಂತಹ ಆ ಒಂದು ಪರ್ವತ ಮೇಲೆದ್ದು ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಪರ್ವತ ಯಾವುದು? ಅದನ್ಯಾಕೆ ವಾಯುದೇವರು ಸಮುದ್ರದಲ್ಲಿ ಬಿಸಾಕಿದರು? ಅದರ ಪೂರ್ವಾಪರಗಳೇನು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಶಾಲೋ ಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಕ್ಷಿಪ್ತೋರ್ಣವೇ ಸಹ ಮರುತೋರ್ವರಿತಾತ್ಮ ಪಕ್ಷ ಹೈಮೋಗಿರಿ ಪವನಜಸ್ಯ ತು ವಿಶ್ರಮಾರ್ಥಂ ಉದ್ಭಿದ್ಯ ವಾರಿಧಿಂ ಅವರ್ಧದನೇಕ ಸಾನುಹು. ಪದಚ್ಛೇದ. ಶಾಲಃ ಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಕ್ಷಿಪ್ತಃ ಅರ್ಣವೇ ಸಹ ಮರುತಃ ಉರ್ವರಿತಾತ್ಮ ಪಕ್ಷಃ ಹೈಮಃ ಗಿರಿಃ ಪವನಜಸ್ಯ ತು ವಿಶ್ರಮಾರ್ಥಂ ಉದ್ಭಿದ್ಯ ವಾರಿಧಿಂ ಅವರ್ಧತ್ ಅನೇಕ ಸಾನುಹು. ಬಂದಂತಹ ಪರ್ವತ ಯಾವುದು ಅಂದ್ರೆ ಶಾಲಃ ಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ. ಅವನ ಯಾರೋ ಅಲ್ಲ, ಹರಸ್ಯ ಶಾಲಃ ಅಂದ್ರೆ ರುದ್ರದೇವರ ಭಾಮೈದುನ ಅಂದ್ರೆ ಹೆಂಡತಿಯ ಸಹೋದರ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಹಿಮವದ್ ದುಹಿತಾ ಸಾಭೂನ್ ಮೇನಾಯಾಂ ದ್ವಿಜಸತ್ತಮ ತಸ್ಯ ಭ್ರಾತಾತು ಮೈನಾಕಃ ಸಕಾಂಬೋಧೇಹೆ ಅನುತ್ತಮಃ ಎಂಬುದಾಗಿ ಆ ಒಂದು ಹಿಮವಂತನ, ಹಿಮಾಲಯ ಪರ್ವತದ ಮಗ ಮೈನಾಕ ಎನ್ನುವಂತಹ ಪರ್ವತ ಅದೇನು ಸಾಮಾನ್ಯ ಪರ್ವತ ಅಲ್ಲ, ಹೈಮೋಗಿರಿಹಿ ಬಂಗಾರದ ಪರ್ವತ ಅಂತೆ. ಯಾವುದೋ ಕಲ್ಲು ಮಣ್ಣಿನ ಪರ್ವತ ಅಲ್ಲ, ಅಥವಾ ಹಿಮದ ಪರ್ವತ ಅಲ್ಲ, ಬಂಗಾರದ ಪರ್ವತ ಆ ಒಂದು ಮೈನಾಕ ಪರ್ವತ. ಅಲ್ಲಿ ಏನಾಗಿತ್ತು ವಾಸ್ತವಿಕವಾಗಿ, ಇದರ ಬಗ್ಗೆ ಯಾವ ಕಾಲದಲ್ಲಿ ಅಂತ ಎಲ್ಲೂ ಅಷ್ಟು ಉಲ್ಲೇಖ ಇಲ್ಲ, ತುಂಬಾ ಹಿಂದೆ ಅಂತ ಹೇಳ್ತಾರೆ ಅಷ್ಟೇ. ವೇದದಲ್ಲೂ ಕೂಡ ಈ ಮಾತು ಬರುತ್ತೆ, ಅಲ್ಲೂ ಕೂಡ ಹಿಂದೆ ಅಂತ ಹೇಳ್ತಾರೆ. ತುಂಬಾ ಹಿಂದೆ ಈ ಪರ್ವತಗಳಿಗೆ ರೆಕ್ಕೆ ಇದ್ದು, ಹಕ್ಕಿಗಳಿಗೆ ರೆಕ್ಕೆ ಇರುವಂತೆ ಪರ್ವತಗಳಿಗೆ ರೆಕ್ಕೆ ಇದ್ದು, ಆ ರೆಕ್ಕೆಗಳಿದ್ದಂತಹ ಪರ್ವತಗಳು ತುಂಬಾ ಚೇಷ್ಟೆ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಎಲ್ಲೋ ಒಂದು ಹಾರಿ ಹೋಗೋದು, ದಪ್ಪ ಅಂತ ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ಬಿಡೋದು. ಆ ಸಂದರ್ಭ ಏನಾಗ್ತಿತ್ತು, ಅಲ್ಲಿ ಕೆಳಗಡೆ ಇದ್ದಂತಹ ಮನೆಗಳಿಗೆ, ನಗರಗಳಿಗೆ, ಪಟ್ಟಣಗಳಿಗೆ, ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಪರ್ವತಗಳೆಲ್ಲ ಅಹಂಕಾರದಿಂದಾಗಿ ಈ ರೀತಿಯಾಗಿ ನಮ್ಮ ಹತ್ರ ರೆಕ್ಕೆ ಇದೆ, ರೆಕ್ಕೆ ಇದೆ ಅಂತ ಏನೋ ಒಂದು ಚೇಷ್ಟೆ ಮಾಡ್ತಾ ಇದ್ದು. ಆ ಸಂದರ್ಭದಲ್ಲಿ ಏನಾಯ್ತು, ಎಲ್ಲ ದೇವಾನುದೇವತೆಗಳು ಕೂಡ ವಿಶೇಷವಾಗಿ ಯಾವ ದೇವೇಂದ್ರನ ಹತ್ತಿರ ಹೋದಾಗ ದೇವೇಂದ್ರ ತಾನೇನ್ ಮಾಡ್ತಾನೆ, ತನ್ನ ಹತ್ತಿರ ಇದ್ದಂತಹ ಒಂದು ವಜ್ರಾಯುಧದಿಂದಾಗಿ ವಿಶೇಷವಾಗಿ ಎಲ್ಲ ಪರ್ವತಗಳ ರೆಕ್ಕೆಯನ್ನ ಕತ್ತರಿಸ್ತಾನೆ. ಎಲ್ಲ ಪರ್ವತಗಳ ರೆಕ್ಕೆಯನ್ನು ವಿಶೇಷವಾಗಿ ದೇವೇಂದ್ರ ಕತ್ತರಿಸ್ತಾನೆ. ಆ ಸಂದರ್ಭದಲ್ಲಿ ಎಲ್ಲ ಪರ್ವತಗಳನ್ನ ರೆಕ್ಕೆಯನ್ನು ಕತ್ತರಿಸುವಂತ ಸಂದರ್ಭದಲ್ಲಿ ಈ ಮೈನಾಕ ಪರ್ವತ ಹೋಗಿ ವಾಯುದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ನನ್ನನ್ನು ರಕ್ಷಣೆ ಮಾಡು ಅಂತ. ಆವಾಗ ಏನಾಯ್ತು, ವಾಯುದೇವರು ಈ ಒಂದು ಮೈನಾಕ ಪರ್ವತವನ್ನ ಎತ್ತಿ
ಸಮುದ್ರದಲ್ಲಿ ಬಿಸಾಕಿಬಿಟ್ಟಿದ್ರು. ಹಾಗಾಗಿ ಬಚಾವಾಗ್ಬಿಟ್ಟಿದ್ದ ಅವಾಗ. ಹೀಗೆ ಶಾಲಹ ಹರಸ್ಯ ಶಾಲಹ, ಹರಸ್ಯ ಶಾಲಹ ಅಂದ್ರೆ ಶಿವನ ಮೈದುನ, ಹಿಮಾಲಯನ ಮಗನಾದಂತಹ ಈ ಒಂದು ಪರ್ವತ ಗಿರಿಪಕ್ಷ ವಿನಾಶಕಾಲೆ, ಪರ್ವತಗಳ ರೆಕ್ಕೆಯನ್ನು ಕತ್ತರಿಸುವಂತಹ ಸಂದರ್ಭದಲ್ಲಿ ಮರುತಃ ವಾಯುದೇವರಿಂದಾಗಿ ಅರ್ಣವೇ ಕ್ಷಿಪ್ತಃ, ಸಮುದ್ರದಲ್ಲಿ ಹಾಕಿದಾಗ ಉರುವರಿತ ಆತ್ಮಪಕ್ಷ, ತನ್ನ ರೆಕ್ಕೆಗಳನ್ನ ಉಳಿಸಿಕೊಂಡಿದ್ದ. ಇಂತಹ ಹೈಮೋಗಿರಿ, ಬಂಗಾರದ ಪರ್ವತವಾದಂತಹ ಈ ಒಂದು ಮೈನಾಕ ಪರ್ವತ ಪವನಜಸ್ಯತು ವಿಶ್ರಮಾರ್ಥಂ, ತನಗೆ ಸಹಾಯ ಮಾಡಿದಂಥವ್ರು ಯಾರು? ವಾಯುದೇವರು. ಇವತ್ತು ಆ ವಾಯುಪುತ್ರನಾದಂತಹ ಹನುಮಂತ 100 ಯೋಜನ ದೂರದ ವಿಸ್ತಾರವಾದಂತಹ ಸಮುದ್ರವನ್ನ ಹಾರ್ತಾ ಇದ್ದಾನೆ. ಹಾಗಾಗಿ ಮಧ್ಯದಲ್ಲಿ ಅವನಿಗೊಂದು ವಿಶ್ರಾಂತಿ ಕೊಡೋಣ ಎನ್ನುವಂತಹ ಒಂದು ಸದುದ್ದೇಶದಿಂದಾಗಿ ಅವರೇನ್ ಮಾಡ್ತಾನೆ, ಪರ್ವತ ವಾರಿಧಿಂ ಉದ್ಭಿದ್ಯ, ಒಂದು ಸಮುದ್ರವನ್ನ ಸೀಳಿಕೊಂಡು, ಅರ್ಥಾತ್ ಸಮುದ್ರದಿಂದ ಮೇಲೆದ್ದು ಅವರ್ಧತ್ ಅನೇಕ ಸಾನುಹು, ತನ್ನ ಅನೇಕ ಒಂದು ಶಿಖರಗಳು, ಪರ್ವತಕ್ಕೆ ಅನೇಕ ಶಿಖರಗಳು ಇರ್ತವೆ, ಅದರಿಂದ ಸೇರಿಕೊಂಡು ತಾನೇ ಮಾಡಿದ ಮೇಲೆ ಬಂದ, ಮೇಲೆ ಬಂದಿದ್ದು ಮಾತ್ರ ಬೆಳೆದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅವರ್ಧತ್, ಹೀಗೆ ಹನುಮಂತ ದೇವರಿಗೆ ಒಂದು ಅವರು ಮಾಡಿದಂತ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವಂತ ಎನ್ನುವ ಉದ್ದೇಶದಿಂದಾಗಿ ಆ ಒಂದು ಮೈನಾಕ ಪರ್ವತ ಮೇಲೆದ್ದು ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ನೈವಾತ್ರ ವಿಶ್ರಮಣಂ ಐಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಆಶ್ಲಿಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೇವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ. ಪದಚ್ಛೇದ ನ ಏವ ಅತ್ರ ವಿಶ್ರಮಣಂ ಐಚ್ಛತ್ ಅವಿಶ್ರಮಃ ಅಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಃ ಶ್ರಮಃ ಅಸ್ಯ ಆಶ್ಲಿಷ್ಯ ಪರ್ವತವರಂ ಸಹ ದದರ್ಶ ಗಚ್ಚನ್ ದೇವೈಃ ತು ನಾಗಜನನೀಂ ಪ್ರಹಿತಾಂ ವರೇಣ. ಮೈನಾಕ ಪರ್ವತನಿಗೇನೋ ಹನುಮಂತನಿಗೆ ಸ್ವಲ್ಪ ವಿಶ್ರಾಂತಿ ಕೊಡೋಣ ಅಂತ ಭಾವನೆ, ಆದರೆ ವಿಶ್ರಾಂತಿ ಯಾರಿಗೆ? ಶ್ರಮ ಯಾರಿಗಾಗಿರುತ್ತೋ ಅವರಿಗೆ ವಿಶ್ರಾಂತಿ ಅಂತ. ಹನುಮಂತ ದೇವರು ಎಂಥವರು ವಿಶ್ರಮೋಸ, ಅವರಿಗೆ ಯಾವ ಕೆಲಸ ಮಾಡಿದರೂ ಕೂಡ ಶ್ರಮವೇ ಇಲ್ಲ. ನಾವು ಕೇಳುವಂತೆ ನಮ್ಮ ದೇಹದಲ್ಲಿ ನಿರಂತರವಾಗಿ ಕೆಲಸ ಮಾಡುವಂಥವ್ರು ಯಾರು? ವಾಯುದೇವರು. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ನಿದ್ರಾ ಸಂದರ್ಭದಲ್ಲಿ ಮಲಗಿದಾಗಲೂ ಕೂಡ, ವಿಶ್ರಾಂತಿ ಪಡೆಯುವಾಗಲೂ ಕೂಡ ಆ ವಿಶ್ರಾಂತಿ ಇಲ್ಲದೇನೆ ತಮ್ಮ ಕೆಲಸವನ್ನು ಮಾಡುವಂಥವರು ವಾಯುದೇವರು. ಹಾಗಾಗಿ ವಿಶ್ರಮ, ಶ್ರಮವೇ ಇಲ್ಲದೆ ಇರುವಂತಹ ಈ ಹನುಮಂತ ದೇವರು ಅತ್ರ ವಿಶ್ರಮಣಂ ನೈಚ್ಛತ್, ಈ ಒಂದು ಪರ್ವತದಲ್ಲಿ ವಿಶ್ರಾಂತಿಯನ್ನ ತಾವು ಅಪೇಕ್ಷೆ ಪಡಲಿಲ್ಲ, ನನಗೆ ವಿಶ್ರಾಂತಿ ಬೇಡ ಅಂತ ಹೇಳ್ತಾರೆ. ಇವರಿಗೆ ವಿಶ್ರಾಂತಿ ಬೇಡ ಸರಿ, ಆದರೆ ಪಾಪ ಆ ಮೈನಾಕ ಪರ್ವತ ಭಕ್ತಿಯಿಂದಾಗಿ ತಾವು ಮಾಡಿದಂತಹ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡು ಪ್ರತ್ಯುಪಕಾರವನ್ನು ಮಾಡಬೇಕು ಅಂತ ಬಂದಿದ್ದಾನೆ. ಹಾಗಾಗಿ ಬೇಡ ಅಂತ ಹೇಳೋದು ಕೂಡ ಅಷ್ಟು ಸರಿ ಅನ್ಸೋದಿಲ್ಲ, ಪಾಪ ಏನೋ ಭಕ್ತ ಬಂದಿದ್ದಾನೆ ಅಂತ. ಹಾಗಾಗಿ ಏನ್ ಮಾಡಬೇಕು? ವಿಶ್ರಾಂತಿ ಪಡೆದರೆ, ವಿಶ್ರಾಂತಿ ಪಡಲಿಕ್ಕೆ ಸಂದರ್ಭವೇ ಇಲ್ಲ, ಯಾಕಂದ್ರೆ ಅದು ಶ್ರಮವೇ ಆಗಿಲ್ಲ. ವಿಶ್ರಾಂತಿ ಪಡೆಯದೇ ಹೋದರೆ ಅವನಿಗೆ ಬೇಸರ. ಹಾಗಾಗಿ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ, ಅಪಾರವಾದಂತಹ ಪರಾಕ್ರಮ ಇರುವಂತಹ ಹನುಮಂತ ದೇವರಿಗೆ ಶ್ರಮ ಎಲ್ಲಿಯ ಮಾತೇ ಅಲ್ಲ. ಹಾಗಾಗಿ ತಾವೇನ್ ಮಾಡ್ತಾರೆ, ಪರ್ವತಕ್ಕೆ ಬೇಜಾರಾಗಬಾರದು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದಾಗಿ ಮತ್ತು ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಆಶ್ಲಿಷ್ಯ ಪರ್ವತವರಂ, ಪರ್ವತ ಶ್ರೇಷ್ಠವಾದಂತಹ ಆ ಮೈನಾಕ ಪರ್ವತವನ್ನ ಆಶ್ಲಿಷ್ಯ, ಆಲಿಂಗನ ಮಾಡಿಕೊಳ್ತಾರೆ, ಅಪ್ಪುಕೊಳ್ತಾರೆ.
ಪ್ರೀತಿಯ ಅಪ್ಪುಗೆಯನ್ನ ಆ ಒಂದು ಪರ್ವತಕ್ಕೆ ನೀಡಿ ಮುಂದೆ ಇನ್ನೊಬ್ಬ ಇನ್ನೊಂದು ರೀತಿಯ ವಿಘ್ನ ಬರುತ್ತೆ. ಅದೇ ನಾಗಜನನೀಂ ಪ್ರಹಿತಾಂ ವರೇಣ ದೇವೈಸ್ತು. ಒಂದು ಹೆಣ್ಣು ಬರ್ತಾಳೆ, ಅವಳು ನಾಗಗಳಿಗೆ ತಾಯಿಯಾದಂತಹ ಸುರಸೆ ಅಥವಾ ಕದ್ರು ಅಂತ. ಅವಳು ಅಲ್ಲಿಗೆ ಯಾಕೆ ಬಂದ್ಲು ಅಂತಂದ್ರೆ ಅವಳಿಗೆ ದೇವತೆಗಳ ವರ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ದೇವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ, ದೇವತೆಗಳೇನೆ ಅವಳಿಗೆ ವರವನ್ನು ಕೊಟ್ಟು ನೀನು ಹನುಮಂತ ಸಮುದ್ರವನ್ನು ಹಾರುವಂತ ಒಂದು ಸ್ಥಳಕ್ಕೆ ಹೋಗು ಎಂಬುದಾಗಿ ಕಳಿಸಿದ್ರು. ಅಂತಹ ನಾಗಜನನಿಯಾದಂತಹ, ನಾಗಗಳಿಗೆ ತಾಯಿಯಾದಂತಹ, ಕಶ್ಯಪರ ಹೆಂಡತಿಯಾದಂತಹ, ದಕ್ಷ ಪ್ರಜಾಪತಿಯ ಮಗಳಾದಂತಹ ಸುರಸೆಯನ್ನ ಹನುಮಂತ ದೇವರು ದದರ್ಶ ನೋಡಿದರು ಅಂತ ತಿಳಿಸ್ತಾ ಇದ್ದಾರೆ. ನೋಡಿದ ಮೇಲೆ ಮುಂದೇನಾಯಿತು ಅಂತ ತಿಳಿಸ್ತಾ ಹೋಗ್ತಾರೆ. ಜಿಜ್ಞಾಸುಭಿರ್ ನಿಜಬಲಂ ತವ ಭಕ್ಷ್ಯಮೇತು ಯದ್ಯತ್ವಮಿಚ್ಛಸಿ ತದಿತ್ಯಮರೋದಿತಾಯಾಃ ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸೃತೋಸ್ಮಾತ್ ದೇವಾನ್ ಅನಂದಯದುತ ಸ್ಮೃತಮೇಷು ರಕ್ಷನ್. ಪದಚ್ಛೇದ. ಜಿಜ್ಞಾಸುಭಿಃ ನಿಜಬಲಂ ತವ ಭಕ್ಷ್ಯಂ ಏತು ಯತ್ ಯತ್ ತ್ವಂ ಇಚ್ಛಸಿ ತತ್ ಇತಿ ಅಮರೋದಿತಾಯಾಃ ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸೃತಃ ಅಸ್ಮಾತ್ ದೇವಾನ್ ಅನಂದಯತ್ ಉತ ಸ್ಮೃತಂ ಏಷು ರಕ್ಷನ್. ಆ ಸುರಸೆಯನ್ನ ಯಾಕೆ ಕಳಿಸಿದ್ರು ಅಂದ್ರೆ ಜಿಜ್ಞಾಸುಭಿಃ ನಿಜಬಲಂ ತವ ಭಕ್ಷ್ಯಮೇತು, ಹನುಮಂತ ದೇವರ ಬಲವನ್ನ ತಿಳಿಯಬೇಕು. ಅದೇ ರೀತಿಯಾಗಿ ಜಗತ್ತಿಗೆ ಹನುಮಂತ ದೇವರ ಪರಾಕ್ರಮ ಏನು ಅಂತ ಗೊತ್ತಾಗಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಎಲ್ಲ ದೇವತೆಗಳು ಕೂಡ ಆ ಒಂದು ಸುರಸೆಗೆ ವರವನ್ನು ಕೊಟ್ಟಿರ್ತಾರೆ. ಯದ್ಯತ್ವಮಿಚ್ಛಸಿ ತತ್ ತವ ಭಕ್ಷ್ಯಮೇತು, ನೀನು ಏನೇನು ತಿನ್ನಬೇಕು ಅಂತ ಬಯಸ್ತೀಯೋ, ಏನೇನು ಬೇಕು ಅಂತ ಬಯಸ್ತೀಯೋ ಅದೆಲ್ಲವೂ ಕೂಡ ನಿನ್ನ ಬಾಯಿಗೆ ಬಂದು ಬೀಳಲಿ ಅಂತ ಅಮರೋದಿತಾಯ, ಅಮರರು ದೇವತೆಗಳು ಹೇಳಿದ್ದರು, ವರವನ್ನು ಕೊಟ್ಟಿದ್ದರು. ಯಾರಿಗೆ? ಈ ಸುರಸೆಗೆ, ನಾಗಮಾತೆಯ ಸುರಸೆಗೆ ಕೊಟ್ಟಿದ್ರು. ಅವಳು ಮುಂದೆ ಬಂದು ಹೇಳ್ತಾಳೆ, ನೀನು ನನ್ನ ಬಾಯಿಗೆ ಬೀಳಬೇಕು, ನನಗೆ ದೇವತೆಗಳು ವರ ಕೊಟ್ಟಿದ್ದಾರೆ. ಹನುಮಂತ ದೇವರು ಸರಿ ಅಂತ ಹೇಳ್ತಾರೆ. ತಮ್ಮ ದೇಹವನ್ನ ಸ್ವಲ್ಪ ಜಾಸ್ತಿ ಬೆಳೆಸ್ತಾರೆ. ಆ ರಾಕ್ಷಸಿ ಅಲ್ಲ, ನಾಗಮಾತೆ, ಆ ನಾಗಮಾತೆ ತನ್ನ ದೇಹ ಇನ್ನಷ್ಟು ಬೆಳೆಸ್ತಾಳೆ. ಇನ್ನಷ್ಟು ಹನುಮಂತ ಬೆಳೆಸ್ತಾನೆ, ಮತ್ತೆ ಬೆಳೆಸ್ತಾ, ಹೀಗೆ ಬೆಳೆಸ್ತಾ ಬೆಳೆಸ್ತಾ ಹೋದಾಗ ಆಕಾಶದೆತ್ತರದಂತಹ ಒಂದು ದೇಹವನ್ನ ಹನುಮಂತ ದೇವರು ಪಡಿತಾರೆ. ಈ ನಾಗಗಳ ಮಾತೆಯಾದಂತಹ ಸುರಸೆಯು ಕೂಡ ತನ್ನ ಅಷ್ಟು ಎತ್ತರಕ್ಕೆ ಬೆಳೆಸ್ತಾಳೆ ಅಂತೆ. ವಿಶೇಷವಾಗಿ ನಾಗಗಳಿಗೇನೆ ಕಾಮರೂಪಿಗಳು ಅಂತ ಹೇಳ್ತಾರೆ. ಬಯಸಿದಂತಹ ರೂಪವನ್ನು ಪಡಿಬಹುದು ಅಂತ ಸರ್ಪಗಳಿಗೆ ಹೇಳ್ತಾರೆ. ಸ್ವತಃ ಇವಳು ಸರ್ಪಗಳ ತಾಯಿ, ಅದರಲ್ಲೂ ದೇವತೆಗಳ ವರ ಇತ್ತು. ಹೀಗೆ ತನ್ನ ದೇಹವನ್ನ ಎತ್ತರಕ್ಕೆ ಬೆಳೆಸ್ತಾಳೆ. ಯಾವಾಗ ತನಗಿಂತಲೂ ಎತ್ತರಕ್ಕೆ ಆ ದೇಹವನ್ನು ಬೆಳೆಸಿದಳೋ ಆ ಸುರಸೆ, ತಕ್ಷಣದಲ್ಲಿಯೇನೆ ಹನುಮಂತ ದೇವರು ತಮ್ಮ ಒಂದು ದೇಹವನ್ನ ಅತ್ಯಂತ ಚಿಕ್ಕ ರೂಪವನ್ನು ಮಾಡಿಕೊಂಡು ಅವಳ ಬಾಯಿಯಲ್ಲಿ ಪ್ರವೇಶ ಮಾಡ್ತಾರೆ. ಅವಳು ಬಾಯಿ ಮುಚ್ಚುವುದಕ್ಕಿಂತ ಮುಂಚೆಯೇನೆ ತಾವೇನ್ ಮಾಡ್ತಾರೆ, ಹೊರಗಡೆ ಬಂದು ಬಿಡ್ತಾರೆ. ಇದು ಒಂದು ಅಣಿಮ ಎನ್ನುವಂತ ಶಕ್ತಿಗೆ ಒಂದು ನಿದರ್ಶನ ಎಂಬುದಾಗಿ
ತಿಳಿಸ್ತಾರೆ ವ್ಯಾಖ್ಯಾನಕಾರರು. ಅಣಿಮ ಅಂದ್ರೆ ತುಂಬಾ ಸೂಕ್ಷ್ಮ ರೂಪವನ್ನು ಧರಿಸುವಂತ ಶಕ್ತಿ. ಅಣಿಮ ಮಹಿಮಾ ಅಂತ ಎರಡು ಶಕ್ತಿಗಳು. ಅಣಿಮ ಅಂದ್ರೆ ತುಂಬಾ ಚಿಕ್ಕ ರೂಪ, ಮಹಿಮಾ ಅಂದ್ರೆ ದೊಡ್ಡ ರೂಪ. ಆ ಎರಡೂ ಗುಣಗಳನ್ನು ಕೂಡ ಯಾವ ಹನುಮಂತ ದೇವರು ತೋರಿಸಿದರು. ಹಾಗಾಗಿ ಅದೊಂದು ರೀತಿ ಚಾಕಚಕ್ಯತೆ. ಯಾಕೆಂತಂದ್ರೆ ಅವಳು ಯಾವಾಗ ದೊಡ್ಡ ದೇಹ ಆದ್ಲೋ ತಕ್ಷಣ ಬಾಯಲ್ಲಿ ಪ್ರವೇಶ ಮಾಡಿದರು. ನಾವಿವತ್ತು ನಮ್ಮ ಬಾಯಿ ಮುಚ್ಚಬೇಕಂದ್ರೆ ಒಂದು ಸೆಕೆಂಡ್ ಅಲ್ಲಿ, ಅದಕ್ಕಿಂತ ಅರ್ಧ ಸೆಕೆಂಡ್ ಸಾಕು. ಆದರೆ ಅಷ್ಟು ದೊಡ್ಡ ದೇಹ ಇದ್ದಾಗ ಬಾಯಿ ಕೂಡ ಅಷ್ಟೇ ದೊಡ್ಡದಾಗಿ ಇರುತ್ತೆ. ಹಾಗಾಗಿ ಅಷ್ಟು ದೊಡ್ಡ ಬಾಯಿಯನ್ನು ಮುಚ್ಚಲಿಕ್ಕೆ ಸ್ವಲ್ಪ ಸಮಯ ಬೇಕು. ಹಾಗಾಗಿ ಆ ಸ್ವಲ್ಪ ಸಮಯದಲ್ಲೇನೆ ಹನುಮಂತ ದೇವರು ಏನ್ ಮಾಡ್ತಾರೆ, ಅವಳ ಬಾಯಿಯಲ್ಲಿ ಪ್ರವೇಶ ಮಾಡಿ ಹೊರಗಡೆ ಬಂದು ಬಿಡ್ತಾರೆ. ಇದರಿಂದ ಏನಾಯ್ತು, ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸೃತೋಸ್ಮಾತ್. ಹಾಸ್ಯ ಅಂದ್ರೆ ಬಾಯಿ, ಬಾಯಿಯನ್ನು ಪ್ರವೇಶ ಮಾಡಿದ. ಸಪದಿ ಪ್ರವಿನಿಸೃತ, ತಕ್ಷಣದಲ್ಲಿ ಹೊರಗಡೆ ಬಂದಾಗ ತಾನೇನ್ ಮಾಡ್ತಾನೆ, ದೇವಾನ್ ಅನಂದಯತ್ ಉತ ಸ್ಮೃತಂ ಏಷು ರಕ್ಷನ್. ಇಲ್ಲಿ ನನ್ನ ಕೈಲಿ ಆಗೋದಿಲ್ಲ ಪ್ರವೇಶ ಮಾಡ್ಲಿಕ್ಕೆ ಅಂತ ಅವಳನ್ನು ನಿಗ್ರಹ ಮಾಡಿ ಮುಂದೆ ಹೋಗುವಂತ ಸಾಮರ್ಥ್ಯವು ಹನುಮಂತ ದೇವರಿಗೆ ಇದೆ. ಆದ್ರೆ ಹಾಗೆ ಮಾಡಲಿಲ್ಲ. ಯಾಕೆ ಹಾಗೆ ಮಾಡಿದರೆ ದೇವತೆಗಳ ವರ ಸುಳ್ಳು ಅಂತ ಆಗ್ತಾ ಇತ್ತು. ಹಾಗಾಗಿ ಅವಳೇನು ಮತ್ತು ಕೆಟ್ಟ ವ್ಯಕ್ತಿ ಅಲ್ಲ, ತಾಮಸ ಹೆಣ್ಣಲ್ಲ, ಸುರಸೆ. ಹಾಗಾಗಿ ತಾನೇನ್ ಮಾಡ್ತಾನೆ, ಸ್ಮೃತಂ. ಸ್ಮೃತಂ ಅಂತಂದ್ರೆ, ಋತಂ ಅಂದ್ರೆ ಸತ್ಯ, ಸ್ಮೃತಂ ಅಂದ್ರೆ ಅತ್ಯಂತ ಸತ್ಯ ಅಂತ. ಅಂದ್ರೆ ದೇವತೆಗಳ ವರವನ್ನ ಸತ್ಯ ಮಾಡಿದರು. ಯಾರು? ಹನುಮಂತ ದೇವರು. ದೇವರು ಕೊಟ್ಟಿದ್ದೇನು, ನೀವೇನೇನು ಬಯಸೋದಿಲ್ಲ ನಿನ್ನ ಬಾಯಿಗೆ ಬಂದು ಬೀಳಲಿ ಅಂತ. ಬಿದ್ರು. ಬಿದ್ದಾಗ ಏನಾಯ್ತು, ವರ ಸತ್ಯ ಆಯ್ತು. ತಕ್ಷಣ ಹೊರಗಡೆ ಬಂದು ಅದರಿಂದ ಮುಂದೆ ಆಗಬೇಕಾದಂತ ದೇವತೆಗಳ ಕಾರ್ಯವು ಸೀತಾನ್ವೇಷಣೆ ಆಯಿತು. ಹೀಗೆ ದೇವಾನ್ ಅನಂದಯತ್ ಉತ ಸ್ಮೃತಂ ಏಷು ರಕ್ಷನ್. ಆ ದೇವತೆಗಳ ವರವನ್ನ ರಕ್ಷನ್, ಕಾಪಾಡಿದ. ಹೀಗೆ ತನ್ನ ಪರಾಕ್ರಮವನ್ನು ಕೂಡ ವ್ಯಕ್ತಪಡಿಸಿ ತಾನು ಎಲ್ಲರಿಗೂ ಕೂಡ ವಿಶಿಷ್ಟವಾದಂತಹ ಆನಂದವನ್ನು ಕೊಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಹನುಮಂತ ದೇವರು ಸಮುದ್ರವನ್ನು ಹಾರಬೇಕಾದ್ರೆ ಅನೇಕ ರೀತಿಯ ಅಂತ ಒಂದು ಪರೀಕ್ಷೆಯ ಒಂದು ಸಂದರ್ಭಗಳು ಬಂದು ಅದೆಲ್ಲವನ್ನು ಕೂಡ ಸರಿಯಾಗಿ ನಿಭಾಯಿಸಿ ಹನುಮಂತ ದೇವರು ಮುಂದೆ ಆ ಒಂದು ಸಮುದ್ರವನ್ನ ಹಾರ್ತಾ ಇದ್ದಾರೆ. ಇಲ್ಲಿಗೆ 5 ಶ್ಲೋಕಗಳು ಮುಗಿಯುತ್ತೆ. ಮತ್ತೆ ಮುಂದೆ ಇನ್ನೊಬ್ಬ ಒಂದು ಯಾವ ರಾಕ್ಷಸ ಸ್ತ್ರೀ ಅಂತಂದ್ರೆ ಆ ಸಿಂಹಿಕೆ ಎನ್ನುವಂತಹ ಒಂದು ದುಷ್ಟ ಸ್ತ್ರೀ, ಅವಳ ಸಂಹಾರವನ್ನು ಹನುಮಂತ ದೇವರು ಮಾಡ್ತಾರೆ. ಆ ಮುಂದಿನ ಶ್ಲೋಕದ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ